ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ನಾವು 3rd ಸ್ಟ್ಯಾಂಡರ್ಡ್ನ ಸವಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಒಂದು ಪದ್ಯಕ್ಕೆ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಎಕ್ಸಸೈಸ್ ಫಾರ್ ಅ ಕಪ್ಪೆಯ ಹಾಡು ಫ್ರಮ್ ಅ 3rd ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್. So before starting, I request you all to take out your textbook, pencil and take a earphone and sit in a quiet place. Okay, we'll start with the exercise part. So we are going to do the exercise for ಕಪ್ಪೆಯ ಹಾಡು. ಸೊ ಈ ಪದ್ಯಕ್ಕೆ ಎಕ್ಸಸೈಸ್ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಓಕೆ, ವಿಲ್ ಸ್ಟಾರ್ಟ್. ಸೊ ಕಪ್ಪೆಯ ಹಾಡು ಯಾರು ಬರೆದಿರೋದು? ಹೂ ಹ್ಯಾಸ್ ರಿಟನ್ ದಿಸ್ ಪೋಯಮ್? ಈ ಪದ್ಯವನ್ನು ಬರೆದವರು ಗೋಪಾಲಕೃಷ್ಣ ಶಗ್ರಿತಾಯ. ವೆರಿ ಗುಡ್. ಸೊ ಪದಗಳ ಅರ್ಥ ಫಸ್ಟ್ ಅಲ್ಲಿ ಯು ಹ್ಯಾವ್ ಅ ಪದಗಳ ಅರ್ಥ. ಸೊ ಇಲ್ಲಿದೆ ಯು ಹ್ಯಾವ್ ಅ ಪದಗಳ ಅರ್ಥ. ಸೊ ಅದರಲ್ಲಿ ಏನಿದೆ? ಹೊತ್ತು ಮೀನ್ಸ್ ಟೈಮ್, ವಾಸಿಸು ಅಂದರೆ ಟು ಲೀವ್, ಎಸೆ ಇಸ್ ಟು ಥ್ರೋ, ಸಣ್ಣ ಇಸ್ ಅ ಸ್ಮಾಲ್, ಅಡಗು ಇಸ್ ಟು ಹೈಡ್, ಕೊರಳು ಇಸ್ ನೆಕ್, ಜಿಗಿ ಇಸ್ ಜಂಪ್, ರಾಯ ಅಂದರೆ ಕಿಂಗ್. I request you all to practice with Kannada to Kannada. Know the meaning in the English. Okay? Kannada to Kannada practice ಮಾಡಿದ್ರೆ you will learn the more vocabulary. ನೆಕ್ಸ್ಟ್ ಏನಿದೆ? ಟಿಪ್ಪಣಿ. ಟಿಪ್ಪಣಿ ಅಂದರೆ ಇಟ್ಸ್ ಅ ಲೆಂತಿ ಮೀನಿಂಗ್. ಸ್ವಲ್ಪ. ಮಾರು. ಮಾರು ಅಂದರೆ ಎರಡು ಕೈಯನ್ನು ನೀವು ಉದ್ದ ಹಾಕಿದರೆ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಇನ್ ದ ಪೋಯಮ್. ಈ ಟಿಪ್ಪಿಂದ ಈ ಟಿಪ್ಗೆ ಬರೋ ಮೆಷರ್ಮೆಂಟ್, ದ ಮೆಷರ್ಮೆಂಟ್ ಫ್ರಮ್ ದಿಸ್ ಟಿಪ್ ಆಫ್ ದ ಫಿಂಗರ್ ಟು ದ ಅದರ್ ಟಿಪ್ ಆಫ್ ದ ಫಿಂಗರ್ ವೆನ್ ಯು ಸ್ಪ್ರೆಡ್ ಔಟ್ ಯುವರ್ ಬೋತ್ ದ ಹ್ಯಾಂಡ್ಸ್ ಟು ದ ಶೋಲ್ಡರ್ ಲೆವೆಲ್. ಓಕೆ, ಸೊ ಇಟ್ಸ್ ಲೈಕ್ ಐ ವಿಲ್ ಜಸ್ಟ್ ಶೋ ಇಟ್ ಟು ಯು. ಸೊ ಯು ವಿಲ್ ಸ್ಪ್ರೆಡ್ ಯುವರ್ ಬೋತ್ ದ ಹ್ಯಾಂಡ್ಸ್. ಸೊ ಈ ಟಿಪ್ಪಿಂದ ಈ ಟಿಪ್, ದಿಸ್ ಮೆಷರ್ಮೆಂಟ್ ಇಸ್ ಮಾರು. ಓಕೆ, ಕೇರೆ. ಕೇರೆ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಅ ಸ್ನೇಕ್. The snake which is not a poisonous snake ಅಲ್ಲ ಇದು. ಇಟ್ಸ್ ನಾಟ್ ಅ venomous snake. ಓಕೆ, ನೆಕ್ಸ್ಟ್ ಏನಿದೆ? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಆನ್ಸರ್ ದ ಬಿಲೋ ಕ್ವೆಶನ್ಸ್. ಕಪ್ಪೆಯ ಬಣ್ಣ ಯಾವುದು? ವಿಚ್ ಇಸ್ ದ ಕಲರ್ ಆಫ್ ದ ಕಪ್ಪೆ? ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ದ ಆನ್ಸರ್. ಯು ವಿಲ್ ರೈಟ್ ದ ಆನ್ಸರ್. ಒನ್ಸ್ ಯು ರೈಟ್ ದ ಆನ್ಸರ್, go at the end of the video, you will get the answers. There is answers available in the video, but don't go now itself. ಈಗಲೇ ಹೋಗಬೇಡಿ. ಲಿಸನ್, try to understand the question, then you find the answer, then you go and watch the answer. Okay? ಕಪ್ಪೆಯ ಬಣ್ಣ ಯಾವುದು? ಕಪ್ಪೆಯ ಬಣ್ಣ ಡ್ಯಾಶ್. ರೈಟ್ ಇಟ್ ಡೌನ್. ಸೊ ಫಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಯು ಶುಡ್ ರೈಟ್ ದ ಕಂಪ್ಲೀಟ್ ಸೆಂಟೆನ್ಸ್. ಡೋಂಟ್ ರೈಟ್ ಇಟ್ ಇನ್ ಅ ವರ್ಡ್ಸ್. ಕಪ್ಪೆಯ ಬಣ್ಣ ಮಣ್ಣ ಬಣ್ಣ. ಕಪ್ಪೆಯ ಕಣ್ಣು ಹೇಗಿದೆ? ಹೌ ದ ಫ್ರಾಗ್ಸ್ ಐಸ್ ಇಸ್. ಹೇಗಿದೆ ಫ್ರಾಗ್ ಐಸ್? ಯಾವ ಥರ ಇದೆ? ಹೇಗಿದೆ? ಕಪ್ಪೆ ಯಾವ ಸಮಯದಲ್ಲಿ ಕಾಣಸಿಗುತ್ತದೆ? ಇನ್ ವಿಚ್ ಟೈಮ್ ವಿ ಕ್ಯಾನ್ ಸಿ ದ ಕಪ್ಪೆ? ಫಸ್ಟ್ ಪ್ಯಾರಾಗ್ರಾಫಲ್ಲಿದೆ. ಆಲ್ ದ ಆನ್ಸರ್ಸ್ ಆರ್ ಅವೈಲಬಲ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್. ಯಾವ, ವಿಚ್, ಸಮಯ ಇಸ್ ಅ ಟೈಮ್. ಕಾಣಸಿಗುತ್ತದೆ, ವಿ ಕ್ಯಾನ್ ಸಿ, ಇಟ್ ಈಸ್ ವಿಸಿಬಲ್. ಬೇಸಿಗೆಯಲ್ಲಿ ಕಪ್ಪೆ ಎಲ್ಲಿ ವಾಸ ಮಾಡುತ್ತದೆ? ಬೇಸಿಗೆಯಲ್ಲಿ ಇನ್ ದ ಸಮ್ಮರ್, ಡ್ಯೂರಿಂಗ್ ಸಮ್ಮರ್ ಡೇಸ್ ಕಪ್ಪೆ ಫ್ರಾಗ್ ಎಲ್ಲಿ, ವೇರ್ ವಾಸ ಮಾಡುತ್ತೆ? ವೇರ್ ಡು ದೇ ಲೀವ್ ಡ್ಯೂರಿಂಗ್ ದ ಸಮ್ಮರ್ ಟೈಮ್? ಎಲ್ಲಿ? ಕಪ್ಪೆಯ ಗೆಳೆಯ ಯಾರು? ಹೂ ಇಸ್ ದ ಫ್ರೆಂಡ್ ಆಫ್ ಅ ಕಪ್ಪೆ? ರೈತ ಯಾವುದಕ್ಕಾಗಿ ಕಾಯುತ್ತಿರುವನು? ಸೊ ರೈತ, ಫಾರ್ಮರ್, ಫಾರ್ ವಿಚ್ ಹಿ ಈಸ್ ವೇಟಿಂಗ್ ಫಾರ್. ಯಾವುದಕ್ಕಾಗಿ? ಫಾರ್ ವಿಚ್ ಹಿ ಈಸ್ ವೇಟಿಂಗ್. ಕಾಯುತ್ತಿರುವನು ಇಸ್ ಅ ವೇಟಿಂಗ್. ಈ ಕೆಳಗಿನ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸುವನು. ಯು ಶುಡ್ ಎಕ್ಸ್ಪ್ಲೇನ್ ದ ಲೆಂತಿ ಆನ್ಸರ್. ಕಪ್ಪೆ ಹೇಗಿರುತ್ತೆ ಎಂದು ಕವಿ ಹೇಳಿದ್ದಾರೆ. ಕವಿ ಅಂದರೆ ಪೊಯೆಟ್. ಹೌ ದ ಪೊಯೆಟ್ ಹ್ಯಾಸ್ ಡಿಸ್ಕ್ರೈಬ್ ದ ಕಪ್ಪೆ. ಫಸ್ಟ್ ಪ್ಯಾರಾಗ್ರಾಫ್ ಇದೆ, ಫಸ್ಟ್ 4 ಲೈನ್ಸ್ ಬರೀರಿ. ಓಕೆ, ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಲೆಟ್ ಯು ನೋ ದ ಆನ್ಸರ್. ತುಂಟ ಹುಡುಗ ಬಂದಾಗ ಕಪ್ಪೆ ಏಕೆ ದೂರ ಜಿಗಿಯುತ್ತದೆ? When that naughty boy comes near, why the ಕಪ್ಪೆ will jump and it will go very far? ಯಾಕೆ? Why it will go? You know the answer. ಬರೀರಿ. ಬಿಟ್ಟ ಪದ ತುಂಬು. So when you know the poem, you can answer this. ಮಣ್ಣ ಬಣ್ಣ ನೀಲಿ ಕಣ್ಣ. ಅದೇ ಥರ fill up all the answers
ಯು ಹ್ಯಾವ್ ಮೆಮರೈಸ್ ದ ಪೋಯಮ್ ಐ ಗೆಸ್. ಆಲ್ರೆಡಿ ಮೆಮರೈಸ್ ಮಾಡಿದ್ದೀರಾ ಅಲ್ವಾ? ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಮೆಮರೈಸ್ ಮಾಡಿ. ಇಫ್ ಯು ಹ್ಯಾವ್ ನಾಟ್ ರೆಡ್ ದ ಎಕ್ಸ್ಪ್ಲನೇಷನ್ ಆಫ್ ದ ಪೋಯಮ್ ಆಲ್ಸೋ, the link is available in the description box. You can go and watch in the description box. Click ಮಾಡಿ, you will get the video and listen to the explanation of the poem. Okay na? ಸಾಮರ್ಥ್ಯಾಧಾರಿತ ಅಭ್ಯಾಸ. Okay. So ಇಲ್ಲೇನಿದೆ example, if you see the example, this one, see, these all related to the school. ಶಾಲೆ ಅಂದರೆ ಸ್ಕೂಲ್. ಸೊ ಶಾಲೆನಲ್ಲಿ ಟೀಚರ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಚಿಲ್ಡ್ರನ್ ಇರ್ತಾರೆ, ಬುಕ್ ಇರುತ್ತೆ, ಪೆನ್ ಇರುತ್ತೆ. ಅದೇ ಥರ ಯು ರೈಟ್ ದ ಥಿಂಗ್ಸ್ ರಿಲೇಟೆಡ್ ಟು ದೀಸ್ ವರ್ಡ್ಸ್. ಮನೆ, ಹೋಮ್. ಕಾಡು ಅಂದರೆ ಫಾರೆಸ್ಟ್. ಕಾರು ಇಸ್ ಅ ಕಾರ್. ಅಂಗಡಿ ಅಂದರೆ ಶಾಪ್. Okay, so I won't give the answer for this. You have to write because it is your creative thing. You frame the answers. Okay na? Next one, ನೀಡಿರುವ ವಸ್ತುಗಳ, ಇಲ್ಲಿ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳಲ್ಲಿ ಬರಿ. You should write it in a 2 sentence for the words that they have given below. ವಸ್ತು ಅಂದರೆ things. ಚೀಲ is a bag. Write a 2 sentence about a bag. Who is a flower. Write a 2 sentence about a flower. ಶಾಲೆ ಅಂದರೆ school. Write a 2 sentence about a school. It's your own creative answers. Again, I'm not giving the answer for this. ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸು. Look at the picture and frame the sentence. ಏನಿದೆ? 4 ಜನ ಮಕ್ಕಳಿದ್ದಾರೆ, ಒಂದು ನಾಯಿ ಇದೆ, 2 ಹುಡುಗಿ ಇದ್ದಾರೆ, 2 ಹುಡುಗರಿದ್ದಾರೆ, 3 ಗಾಳಿಪಟ ಇದೆ. ಗಾಳಿಪಟ ಇಸ್ ಅ ಕೈಟ್. 1 ಮರ ಇದೆ, ಬೆಟ್ಟ ಇದೆ, ಆಟ ಆಡ್ತಾ ಇದ್ದಾರೆ ಮಕ್ಕಳು. ಸಿ, I have told you many sentences already. Try your own things. Makle, this is how you will learn the language. Give a work, let your mind work. Try to frame the sentences, try to frame the words, find the words, frame the sentences, and you will find the answers. Very easy. Idakke nan answer kododilla. Sorry, I'm not going to give the answer for this. You will write on your own. Whatever it is, try writing on your own. Okay na? Next ಏನಿದೆ? Okay, next one I'll give you the answer. So ಇಲ್ಲಿ ಏನಿದೆ? They are asking to change the gender. Okay, underlined word ಅಲ್ಲಿ underlined ಇಲ್ಲ, they have not given underline. So ಇಲ್ಲಿ ನೋಡಿ, ಹುಡುಗ is a ಪುಲ್ಲಿಂಗ. ಅದಕ್ಕೆ opposite ಹುಡುಗಿ is a female, ಸ್ತ್ರೀಲಿಂಗ. So if you don't know what is linga, there is a video already available for a linga. Please go and watch the gender video. Learn, then come and practice this. ಇದಕ್ಕೆ answers is already available. You can find the answer at the end of the video. I'll tell. ಗೆಳೆಯ is a friend, male friend, boyfriend. ಗೆಳತಿ is a girl. She is a girl friend. ತುಂಟ is a naughty boy. ತುಂಟಿ is a naughty girl. ಅವನು is a he. ಅವಳು ಅಂದರೆ she. ಅಪ್ಪ ಅಂದರೆ father, ಅಮ್ಮ ಅಂದರೆ mother. ಅರ್ಥ ಆಯ್ತಾ? Yes. ಸೊ ನೆಕ್ಸ್ಟ್ ಒನ್, ಪ್ರಾಸಪದ. ಪ್ರಾಸಪದ ಅಂದರೆ ಏನು? ಪ್ರಾಸಪದ ಅಂದರೆ ರೈಮಿಂಗ್ ವರ್ಡ್ಸ್. ಸೊ ಯೂಶಲಿ ಯಾವ ಥರ ಬರುತ್ತೆ ಪ್ರಾಸಪದ? ಹೌ ಯು ವಿಲ್ ಫೈಂಡ್? ದೇ ಆರ್ ಆಸ್ಕಿಂಗ್ ಯು ಟು ಮ್ಯಾಚ್ ದ ಪ್ರಾಸಪದ. ಐ ವಿಲ್ ಟೆಲ್ ಯು ಒನ್ಲಿ ಒನ್, ದ ರಿಮೈನಿಂಗ್ ಯು ವಿಲ್ ಡೂ ಆನ್ ಯುವರ್ ಓನ್. ಸಿ, ಕಣ್ಣ ಎಂಡಿಂಗಲ್ಲಿ ಏನಿದೆ? ನಾ ಇದೆ. ಫೈಂಡ್ ನಾ. ಸೊ ಕಣ್ಣ, ಬಣ್ಣ. ಇದೇ ಥರ ಟ್ರೈ ಟು ಮ್ಯಾಚ್ ದ ಅದರ್ಸ್ ಆಲ್ಸೋ. Try to match the others also. So you will get the ಪ್ರಾಸಪದ. ಕರೆಕ್ಟಾ? ವೆರಿ ಗುಡ್. ನೆಕ್ಸ್ಟ್ ಏನಿದೆ? ಪ್ರಾಸಪದ. ಅದೇ ಥರ ದೇ ಆರ್ ಆಸ್ಕಿಂಗ್ ಯು ಟು ರೈಟ್ ದ ಪ್ರಾಸಪದ. ವಾಟ್ ಎವರ್ ಯು ನೋ ಪ್ರಾಸಪದ ದಟ್ ಯು ಕ್ಯಾನ್ ರೈಟ್ ಫಾರ್ ನಾನು, ನಾನು, ನೀನು, ಅವನು, ಈ ಥರ. ಓಕೆ, ಟ್ರೈ ರೈಟಿಂಗ್ ಆನ್ ಯುವರ್ ಓನ್. ದಿಸ್ ಒನ್ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದ ಆನ್ಸರ್. ಇದಕ್ಕೆ ಆನ್ಸರ್ ನಾನು ಕೊಡೋದಿಲ್ಲ. ಟ್ರೈ ಮಾಡಿ, ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. I will give you the answer. Next one, you have to ಜೋಡಿಸಿ ಬರೆ. They have broken the words. You should together, put it together and write. Example ಕೊಟ್ಟಿದ್ದಾರೆ. ಕಾಯುತ್ತಾ ಪ್ಲಸ್ ಇರುವನು, ಕಾಯುತ್ತಿರುವನು. See here, the ta and e will together will become ti. So ಅದೇ ಥರ ಇಲ್ಲೂ ಆಗುತ್ತೆ. Okay, you are understanding? ಬರುತ್ತಿರುವನು. Exactly. So write down the answers.
ಅರ್ಥ ಆಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪದ್ಯ ಕಪ್ಪೆಯ ಹಾಡು ಎಕ್ಸಸೈಸ್. ನಿಮಗೆ ಬೇರೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಡೂ ಲೆಟ್ ಮೀ ನೋ ಸೊ ದಟ್ ಐ ಕ್ಯಾನ್ ಹೆಲ್ಪ್ ಯು. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರೈಟ್ ಅ ಮೇಲ್ ಟು ಮೀ at yashasvikannadavani@gmail.com. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಎಕ್ಸಸೈಸ್ ಪಾರ್ಟ್. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಶೇರಿಂಗ್ ದ ನಾಲೆಜ್ ಇಸ್ ದ ಬೆಸ್ಟ್ ಒನ್, ಆಸ್ ಐ ಟೆಲ್ ಯು ಎವ್ರಿ ಟೈಮ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಯು ಹ್ಯಾವ್ ಅ ಬೆಲ್ ಐಕಾನ್, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್ ಆಸ್ ಆ್ಯಂಡ್ ವೆನ್ ಐ ಅಪ್ಲೋಡ್ ದ ವಿಡಿಯೋ. There are few more exercises and the lesson is pending from the 3rd standard Savi Kannada, which will be done very soon. So keep watching the channel Yashasvi Kannadavani YouTube channel. Okay, so thank you so much for following. Thank you so much for your time. So ellarigu ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.